ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಂದನ್ ಎಲ್ಲಿ ಹೋಗಿರ್ಬೋದು? ಅಮ್ಮಾಜಿ ತಗೊಳ್ಳಿ ಜ್ಯೂಸ್. ನನಗೆ ಬೇಡ ಜಯಂತಿ. ಯಾಕಮ್ಮಾಜಿ ಹೊರಗೋಗಿ ಬಂದಿದ್ದೀರಾ? ಏನೂ ಬೇಡವಾ? ನೀವು ನಂದನ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅಲ್ವಾ? ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಹಾಗೇನಿಲ್ಲ. ಮನೇಲಿ ಎಲ್ರಿಗೂ ಇದನ್ನೇ ಹೇಳಿ ಗಾಬರಿ ಪಡಿಸ್ಬೇಡ. ನಾನು ಆಗಲೇ ಹೇಳಿದ್ನಲ್ಲ, ಏನೋ ಕೆಲಸದ ಮೇಲೆ ಹೋಗಿರ್ತಾನೆ, ಬರ್ತಾನೆ ಅಂತ ಅಷ್ಟೇ. ಹಾಗಂತ ಸಮಾಧಾನ ಮಾಡ್ಕೋಬೋದು. ಆದರೆ ನೀವೇ ಒಂದ್ಸಲ ಯೋಚನೆ ಮಾಡಿ, ಪದ್ಮಿನಿನೂ ಮನೇಲಿಲ್ಲ. ನಂದನ್ ಕೆಲಸದ ಮೇಲೆ ಹೊರಗೋಗಿದ್ದಿದ್ರೆ ಪದ್ಮಿನಿನ ಫೋನ್ ಮಾಡಿ ಯಾಕೆ ಕರೆಸ್ಕೊಳ್ತಿದ್ದ? ಅವರಿಬ್ರು ಸುಮ್ಮನೆ ಹೋಗಿದ್ದಾರೋ ಅಥವಾ ಯಾವುದಾದ್ರೂ ಕೆಲಸದ ಮೇಲೆ ಹೋಗಿದ್ದಾರೋ ಅನ್ನೋದು ಪ್ರಶ್ನೆ ಅಲ್ಲ ಅಮ್ಮಾಜಿ. ಒಬ್ರಿಗೂ ಒಂದು ಮಾತು ಹೇಳದೆ ಹೋಗಿದ್ದಾರೆ. ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಅದಕ್ಕೆ ಯೋಚನೆ ಆಗಿರೋದು. ನೀನೇನು ತಲೆ ಕೆಡಿಸ್ಕೋಬೇಡ, ಇಬ್ಬರು ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಹೌದು, ಮಾಲ್ತಿಯಲ್ಲಿ ಅಕ್ಕ ಅವ್ರ ಅಣ್ಣನ ಮನೆಗೆ ಹೋಗಿದ್ದಾರೆ ಅಮ್ಮಾಜಿ. ಅವ್ರು ಫೋನ್ ಮಾಡಿದಾಗ ಇದನ್ನೆಲ್ಲ ಏನು ಹೇಳಕ್ಕೆ ಹೋಗಬೇಡ, ತಿಳಿತಾ? ನೀವು ನಾನು ಅಂತ ಅನ್ಕೊಂಡು ತಾಳಿ ಕಟ್ಟಿದ್ದು ಪೂರ್ವಿಗೆ. ಅಯ್ಯೋ, ಈ ಅಕ್ಕ ಎಲ್ಲಿ ಹೋದ್ಲು ಈಗ? ನಂದನ್ ಅವರು ದೇವಸ್ಥಾನದಿಂದ ಕೋಪ ಮಾಡ್ಕೊಂಡು ಹೋದ್ರು. ಅವಳು ಅವ್ರ ಹಿಂದೆನೇ ಹೋದ್ಲು. ಆದ್ರೆ ಇಷ್ಟೊತ್ತಾದ್ರೂ ಅವರಿಬ್ರು ಯಾಕೆ ಮನೆಗೆ ಬರಲಿಲ್ಲ? ರಾತ್ರಿ ಬೇರೆ ಆಗೋಗಿದೆ. ಅವಳು ನಂದನ್ ಅವ್ರ ಜೊತೆನೇ ಇದ್ರೆ ಸರಿ. ಆದ್ರೆ ನಂದನ್ ಅವರು ಕೋಪ ಮಾಡ್ಕೊಂಡವ್ರೆ ಅಂತೇನಾದ್ರು ಹೆಚ್ಚು ಕಮ್ಮಿ ಇಲ್ಲ ಇಲ್ಲ. ಅಕ್ಕನ ಫೋನ್ ಬೇರೆ ಆಫ್ ಆಗೈತೆ. ಶೋ, ಎಲ್ಲಿದ್ದಾಳೋ ಏನೋ, ಎಷ್ಟೊತ್ತಿಗೆ ಬರ್ತಾಳೋ ಏನೋ. ಅಮ್ಮಾಜಿ ಬಂದು ನನ್ನನ್ನು ಏನಾರ ಕೇಳಿದ್ರೆ ಏನು ಹೇಳೋದು? ದೇವಸ್ಥಾನದಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ಬಿಡ್ಲಾ? ಬುದ್ಧಿ ಇಲ್ವಾ ನಿನಗೆ? ಯಾಕೆ ನನ್ನ ಹಿಂದಿಂದೆ ಬರ್ತಾ ಇದೆಯಾ? ಸುಮ್ಮನೆ ಮನೆಗೆ ಹೋಗು. ಇಲ್ಲ, ನೀವು ನನ್ನ ಜೊತೆ ಬಂದ್ರೆ ಮಾತ್ರ ನಾನು ಹೋಗೋದು. ನಾನು ಎಲ್ಲಿಗೂ ಬರಲ್ಲ. ನೀನು ನನ್ನಿಂದ ಬರಬೇಡ ಅಷ್ಟೇ. ಮೊದಲು ಮನೆಗೆ ಹೋಗು, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಅಯ್ಯೋ, ಫೋನ್ ಬೇರೆ ಆಫ್ ಆಗೈತಲ್ಲ. ಮನೆಗೆ ಫೋನ್ ಮಾಡಿ ಗಾಬರಿ ಆಗಬೇಡಿ ಅಂತ ವಿಷಯ ತಿಳಿಸೋಣ ಅಂದರೆ ಫೋನ್ ಸ್ವಿಚ್ ಆಫ್ ಆಗಿದೆ. ಈಗ ನಾನು ಏನು ಮಾಡಲಿ?
ನಂದನ್ ಅವ್ರೆ, ನನ್ಗೆ ನೀವಂದ್ರೆ ಶಾನೆ ಇಷ್ಟ. ನಾವು ತುಂಬ ಪ್ರೀತಿ ಮಾಡೋರು ನಮ್ಮಿಂದ ದೂರ ಆದರೆ ಅಥವಾ ಅವ್ರಿಗೇನಾದರೂ ಅಪಾಯ ಆದರೆ ತುಂಬ ಸಂಕಟ ಆಗುತ್ತೆ ಅಂತ ಎಲ್ಲರೂ ಹೇಳೋದು ಕೇಳಿದ್ದೆ. ಅವನೇ ಈ ಅಪ್ಪನಿಂದ ಗಂಜಿ ಕುಡಿಯೋ ಗತಿ ಬಂದ್ಬಿಡ್ತು ಅಂದ್ಕೋಬೇಡ ಕಣವ. ಇವತ್ತೊಂದ್ಕಿತ ಕೊಡ್ತ್ಬಿಟ್ರು ಕೊಡೋ, ನಾಳೆ ಬಸ್ಸಾರು ಮುದ್ದೆ ಮಾಡೋಕ್ಕೆ ದಿನಸಿ ಅದು ಮುಚ್ಕೊಬರ್ತೀನಿ, ಕುಡಿದ್ಬಿಡ್ತಾಯಿ. ಹ್ಞೂ ಅಪ್ಪಯ್ಯ, ಇವತ್ತು ನಾನು ಬಸ್ಸಾರು ಮುದ್ದೆ ತಿನ್ನಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ಅವ್ವ ಗಂಜಿ ಮಾಡ್ತೀನಿ ಅಂದ್ಲು, ಕೋಪ ಬತ್ತು. ಆದರೆ ಈ ಗಂಜಿ ಸಾನೆ ರುಚಿಯಾಗಿ ಐತೆ. ಅಸ್ಕನ್ ತಿಂದ್ರೆ ಯೋನೆ ತಿಂದ್ರು ಅಮೃತದಂಗೆ ಇರ್ತೈತೆ. ಅಯ್ಯ ಹಂಗೇನಿಲ್ಲ ಅದಕ್ಕೆವಾ, ಈ ಉಪ್ಕೊಂಜಿ ಸ್ಯಾನೆ ರುಚಿಯಾಗೈತೆ. ದೇವ್ರೆ, ನಾಳೆ ನನಗೊಂದು ಕೆಲಸ ಸಿಕ್ಕಿ ಅಕ್ಕಿ ತಗೊಳಕ್ಕೆ 4 ಕಾಸು ಸಿಗಂಗೆ ಮಾಡಪ್ಪ. ಇಲ್ಲ ಅಂದರೆ ಇವರೆಲ್ಲ ಉಪವಾಸ ಬಿದ್ದುಬಿಡ್ತಾರೆ. ಅದನ್ನು ನೋಡೋ ಶಕ್ತಿ ನನಗಿಲ್ಲ. ದಯವಿಟ್ಟು ಕೆಲಸ ಸಿಗಂಗೆ ಮಾಡಪ್ಪ. ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಗಂಜಿ ಕುಡೀರಿ. ಅದೇ ಬರ್ಬೇಕಾದ್ರೆ ಕೆಂಪಣ್ಣ, ಅದೇ ನಮ್ಮ ಸುಧಾಕರನ ಸ್ನೇಹಿತ ಸಿಕ್ಬಿಟ್ಟಿದ್ದ. ಅವನು ದೇವಸ್ಥಾನದ ಪ್ರಸಾದ ಕೊಟ್ಟ, ಒಟ್ಟು ತುಂಬ ತಿಂದ್ಬಿಟ್ಟೆ, ಹೊಟ್ಟೆ ಹಸಿವಿಲ್ಲ. ಅಲ್ಲಿಲ್ಲ, ಇದನ್ನು ಹಾಕ್ಬಿಟ್ಟು ಹಾಕ
ನೀನು ಇನ್ನೂ ಇಲ್ಲೇ ಇದೆಯಾ? ಮನೆಗೆ ಹೋಗಿಲ್ವಾ? ನೀವು ನನ್ನ ಜೊತೆ ಮನೆಗೆ ಬರೋವರೆಗೂ ನಾನು ಹೋಗಕ್ಕಿಲ್ಲ ಅಂತ ಹೇಳಿಲ್ವಾ? ಬನ್ನಿ ಮನೆಗೆ ಹೋಗೋಣ. ನಿನಗೇನು ತಲೆ ಕೆಟ್ಟಿದ್ಯಾ? ಆಗಲೇ ಮನೆಗೆ ಹೋಗು ಅಂದೆ ತಾನೆ? ಓ, ನೀನು ಆ ಮನೆಗೆ ಹೋಗಲ್ಲ ಅಲ್ವಾ? ಯಾಕಂದ್ರೆ ನಿಂಗದು ಮನೆನೇ ಅಲ್ಲ. ಸರಿ ಸರಿ ಸರಿ, ನಾನು ನಿನಗೆ ತಾಣಿನೇ ಕಟ್ಟಿಲ್ಲ ಅಂದಮೇಲೆ ನನಗೂ ನಿನಗೂ ಏನು ಸಂಬಂಧ ಇದೆ ಅಂತ ಆಗ್ಲಿಂದ ನಾನು ಹಿಂದೆ ಬರ್ತಾ ಇದೆಯಾ? ನಿಜ ನಂದನವ್ರೆ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಆದರೆ ಕೆಲವೊಂದು ವಿಷಯನ ನಾನು ನಿಮಗೆ ಮನವರಿಕೆ ಮಾಡಲೇಬೇಕಾಗೈತೆ. ಇವತ್ತು ನಾನು ನೀವು ಈ ಸ್ಥಿತಿಗೆ ಬರೋಕ್ಕೆ ಸರಿಯಾದ ಕಾರಣನ ನೀವು ತಿಳ್ಕೋಬೇಕು. ನನಗೆ ತುಂಬ ನೋವಾಗ್ತಿರೋ ವಿಷಯ ಏನು ಗೊತ್ತಾ? ಮದುವೆ ಮನೆಯಿಂದ ಡ್ಯಾನ್ಸ್ ಶೋಗೆ ಹೋಗಿದ್ದ ವಿಚಾರದಲ್ಲಿ ನಂದು ಏನು ತಪ್ಪಿಲ್ಲ ಅಂದ್ರೂ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು. ಆದರೆ ಅಲ್ಲಿ ಹೋದ್ಮೇಲೂ ನನಗೆ ಮೋಸ ಆಗೈತೆ. ಇದನ್ನ ನಾನು ನಿಮ್ಗೆ ಎಷ್ಟು ಹೇಳಿದ್ರು ನೀವು ಕೇಳಿಸ್ಕೋತಿಲ್ಲ. ನಾನೇ ಬೇಕು ಅಂತ ಇದೆಲ್ಲ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ. ಇದನ್ನೆಲ್ಲ ನಾನು ನಿಮಗೆ ಅರ್ಥ ಮಾಡಿಸ್ಲೇಬೇಕು. ಬೇಡ, ನನಗೇನು ಅರ್ಥ ಆಗೋದು ಬೇಡ. ನೀನೇನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು ನನಗೆ. ದಯವಿಟ್ಟು ನಂದನವ್ರೆ ಹಿಂಗೆಲ್ಲ ಮಾತಾಡಬೇಡಿ. ನಿಮ್ಮಷ್ಟೇ ನಾನು ಒದ್ದಾಡ್ತಾ ಇದ್ದೀನಿ. ನನ್ನ ಬಗ್ಗೆನೂ ಸ್ವಲ್ಪ ಯೋಚಿಸಿ. ಸಾಕು ಸಾಕು, ಇವತ್ತಿನ ತನಕ ಪ್ರತಿ ಕ್ಷಣನೂ ನಾನು ನಿನ್ನ ನೆನಪಲ್ಲೇ ಕಳೆದಿದ್ದೀನಿ. ಅದಕ್ಕೆ ನಂಗೆ ಸಿಕ್ಕ ಬಹುಮಾನ ಈ ನಂಬಿಕೆ ದ್ರೋಹ. ಇಲ್ಲ, ಇನ್ಮೇಲಿಂದಾದರೂ ನಾನು ನನ್ನ ಬಗ್ಗೆ ಯೋಚಿಸ್ತೀನಿ. ತಾವು ದಯಮಾಡಿ